ರಾಜ್ಯ ಪೊಲೀಸರಿಗೆ ಇನ್ಮುಂದೆ ಗುಡ್ ನ್ಯೂಸ್. ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಕ್ಕೆ ರಜೆ ಕೊಡ್ತಾರಂತೆ. ಭಾವನಾತ್ಮಕ ದಿನ ಅಂತ ಹೇಳಿ ರಜೆ ಕೊಡಲಾಗುತ್ತೆ. ಕುಟುಂಬದ ಜೊತೆ ಈ ದಿನವನ್ನು ಆಚರಿಸೋದಕ್ಕೆ ರಜೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ರಾಜ್ಯ ಪೊಲೀಸರಿಗೆ ರಜೆಗಳ ಕೊರತೆ, ಕೆಲಸ ಜಾಸ್ತಿ ಅಂತ ಒಂದು ಮಾತಿತ್ತು. ಹಾಗಾಗಿ ಕಡೆ ಪಕ್ಷ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಇಂತಹ ಸಂದರ್ಭದಲ್ಲಿ ರಜೆ ತಗೊಳ್ಳೋದಕ್ಕೆ ಇದೀಗ ಅವಕಾಶ ಮಾಡಿಕೊಡಲಾಗಿದೆ. ಭಾವನಾತ್ಮಕ ದಿನ ಅಂತ ರಜೆಯನ್ನ ಒದಗಿಸಿಕೊಡಲಾಗ್ತಾ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ಕುಟುಂಬದ ಜೊತೆ ಈ ದಿನವನ್ನ ಆಚರಿಸಬಹುದು ಅನ್ನೋ ಕಾರಣಕ್ಕೆ ರಾಜ್ಯ ಪೊಲೀಸರಿಗೆ ಹೆಚ್ಚುವರಿ ರಜೆ, 2 ಹೆಚ್ಚುವರಿ ರಜೆಗಳು, ಅಂದ್ರೆ ಒಂದು ಜನ್ಮದಿನಕ್ಕೆ ಅಂತ ಒಂದು ರಜೆ ಕೊಡಲಾಗುತ್ತೆ, ವಿವಾಹ ವಾರ್ಷಿಕೋತ್ಸವಕ್ಕೆ ಅಂತ 2 ಹೆಚ್ಚುವರಿ ರಜೆಗಳು ಸಿಗತ್ತೆ. ರಾಜ್ಯ ಪೊಲೀಸರ ಮೇಲೆ ಸಿಕ್ಕಾಪಟ್ಟೆ ಭಾರ ಇದೆ. ಸಿಬ್ಬಂದಿ ಕೊರತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಕೆಲಸ ಜಾಸ್ತಿ ಆಗತ್ತೆ, ರಜೆಗಳು ಕಡಿಮೆ ಅನ್ನೋ ಪರಿಸ್ಥಿತಿ. ಸಾಮಾನ್ಯವಾಗಿ ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಅಥವಾ ಇತರರನ್ನ ಆಫೀಸರ್ಸ್ನು ಕೂಡ ಮಾತಾಡಿಸಿದಾಗ ಸ್ವಲ್ಪ ಅವ್ರಿಗೆ ಹೊರೆ ಜಾಸ್ತಿ ಇರುತ್ತೆ. ಎಲ್ಲೋ ಒಂದ್ ಕಡೆ ರಜೆಗಳು ಸಿಗೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆದ್ರೆ ಈಗ ಗುಡ್ ನ್ಯೂಸ್ ಏನಂತಂದ್ರೆ ಡಿಜಿಪಿ ಸಲೀಂ ಅವರು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಪೊಲೀಸರಿಗೆ ಬರ್ತ್ಡೇಗೆ ಮತ್ತೆ ಆನಿವರ್ಸರಿಗೆ ರಜೆ ಸಿಗತ್ತೆ. ರಾಜ್ಯ ಪೊಲೀಸರಿಗೆ ಇನ್ಮುಂದೆ ಗುಡ್ ನ್ಯೂಸ್. ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಕ್ಕೆ ರಜೆ ಕೊಡ್ತಾರಂತೆ. ಭಾವನಾತ್ಮಕ ದಿನ ಅಂತ ಹೇಳಿ ರಜೆ ಕೊಡಲಾಗುತ್ತೆ. ಕುಟುಂಬದ ಜೊತೆ ಈ ದಿನವನ್ನು ಆಚರಿಸೋದಕ್ಕೆ ರಜೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ರಾಜ್ಯ ಪೊಲೀಸರಿಗೆ ರಜೆಗಳ ಕೊರತೆ, ಕೆಲಸ ಜಾಸ್ತಿ ಅಂತ ಒಂದು ಮಾತಿತ್ತು. ಹಾಗಾಗಿ ಕಡೆ ಪಕ್ಷ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಇಂತಹ ಸಂದರ್ಭದಲ್ಲಿ ರಜೆ ತಗೊಳ್ಳೋದಕ್ಕೆ ಇದೀಗ ಅವಕಾಶ ಮಾಡಿಕೊಡಲಾಗಿದೆ. ಭಾವನಾತ್ಮಕ ದಿನ ಅಂತ ರಜೆಯನ್ನ ಒದಗಿಸಿಕೊಡಲಾಗ್ತಾ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ಕುಟುಂಬದ ಜೊತೆ ಈ ದಿನವನ್ನ ಆಚರಿಸಬಹುದು ಅನ್ನೋ ಕಾರಣಕ್ಕೆ ರಾಜ್ಯ ಪೊಲೀಸರಿಗೆ ಹೆಚ್ಚುವರಿ ರಜೆ, 2 ಹೆಚ್ಚುವರಿ ರಜೆಗಳು, ಅಂದ್ರೆ ಒಂದು ಜನ್ಮದಿನಕ್ಕೆ ಅಂತ ಒಂದು ರಜೆ ಕೊಡಲಾಗುತ್ತೆ, ವಿವಾಹ ವಾರ್ಷಿಕೋತ್ಸವಕ್ಕೆ ಅಂತ 2 ಹೆಚ್ಚುವರಿ ರಜೆಗಳು ಸಿಗತ್ತೆ. ರಾಜ್ಯ ಪೊಲೀಸರ ಮೇಲೆ ಸಿಕ್ಕಾಪಟ್ಟೆ ಭಾರ ಇದೆ. ಸಿಬ್ಬಂದಿ ಕೊರತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಕೆಲಸ ಜಾಸ್ತಿ ಆಗತ್ತೆ, ರಜೆಗಳು ಕಡಿಮೆ ಅನ್ನೋ ಪರಿಸ್ಥಿತಿ. ಸಾಮಾನ್ಯವಾಗಿ ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಅಥವಾ ಇತರರನ್ನ ಆಫೀಸರ್ಸ್ನು ಕೂಡ ಮಾತಾಡಿಸಿದಾಗ ಸ್ವಲ್ಪ ಅವ್ರಿಗೆ ಹೊರೆ ಜಾಸ್ತಿ ಇರುತ್ತೆ. ಎಲ್ಲೋ ಒಂದ್ ಕಡೆ ರಜೆಗಳು ಸಿಗೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆದ್ರೆ ಈಗ ಗುಡ್ ನ್ಯೂಸ್ ಏನಂತಂದ್ರೆ ಡಿಜಿಪಿ ಸಲೀಂ ಅವರು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಪೊಲೀಸರಿಗೆ ಬರ್ತ್ಡೇಗೆ ಮತ್ತೆ ಆನಿವರ್ಸರಿಗೆ ರಜೆ ಸಿಗತ್ತೆ. ರಾಜ್ಯ ಪೊಲೀಸರಿಗೆ ಇನ್ಮುಂದೆ ಗುಡ್ ನ್ಯೂಸ್. ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಕ್ಕೆ ರಜೆ ಕೊಡ್ತಾರಂತೆ. ಭಾವನಾತ್ಮಕ ದಿನ ಅಂತ ಹೇಳಿ ರಜೆ ಕೊಡಲಾಗುತ್ತೆ. ಕುಟುಂಬದ ಜೊತೆ ಈ ದಿನವನ್ನು ಆಚರಿಸೋದಕ್ಕೆ ರಜೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ರಾಜ್ಯ ಪೊಲೀಸರಿಗೆ ರಜೆಗಳ ಕೊರತೆ, ಕೆಲಸ ಜಾಸ್ತಿ ಅಂತ ಒಂದು ಮಾತಿತ್ತು. ಹಾಗಾಗಿ ಕಡೆ ಪಕ್ಷ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಇಂತಹ ಸಂದರ್ಭದಲ್ಲಿ ರಜೆ ತಗೊಳ್ಳೋದಕ್ಕೆ ಇದೀಗ ಅವಕಾಶ ಮಾಡಿಕೊಡಲಾಗಿದೆ. ಭಾವನಾತ್ಮಕ ದಿನ ಅಂತ ರಜೆಯನ್ನ ಒದಗಿಸಿಕೊಡಲಾಗ್ತಾ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ಕುಟುಂಬದ ಜೊತೆ ಈ ದಿನವನ್ನ ಆಚರಿಸಬಹುದು ಅನ್ನೋ ಕಾರಣಕ್ಕೆ ರಾಜ್ಯ ಪೊಲೀಸರಿಗೆ ಹೆಚ್ಚುವರಿ ರಜೆ, 2 ಹೆಚ್ಚುವರಿ ರಜೆಗಳು, ಅಂದ್ರೆ ಒಂದು ಜನ್ಮದಿನಕ್ಕೆ ಅಂತ ಒಂದು ರಜೆ ಕೊಡಲಾಗುತ್ತೆ, ವಿವಾಹ ವಾರ್ಷಿಕೋತ್ಸವಕ್ಕೆ ಅಂತ 2 ಹೆಚ್ಚುವರಿ ರಜೆಗಳು ಸಿಗತ್ತೆ. ರಾಜ್ಯ ಪೊಲೀಸರ ಮೇಲೆ ಸಿಕ್ಕಾಪಟ್ಟೆ ಭಾರ ಇದೆ. ಸಿಬ್ಬಂದಿ ಕೊರತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಕೆಲಸ ಜಾಸ್ತಿ ಆಗತ್ತೆ, ರಜೆಗಳು ಕಡಿಮೆ ಅನ್ನೋ ಪರಿಸ್ಥಿತಿ.
ಸಾಮಾನ್ಯವಾಗಿ ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಅಥವಾ ಇತರರನ್ನ ಆಫೀಸರ್ಸ್ನು ಕೂಡ ಮಾತಾಡಿಸಿದಾಗ ಸ್ವಲ್ಪ ಅವ್ರಿಗೆ ಹೊರೆ ಜಾಸ್ತಿ ಇರುತ್ತೆ. ಎಲ್ಲೋ ಒಂದ್ ಕಡೆ ರಜೆಗಳು ಸಿಗೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆದ್ರೆ ಈಗ ಗುಡ್ ನ್ಯೂಸ್ ಏನಂತಂದ್ರೆ ಡಿಜಿಪಿ ಸಲೀಂ ಅವರು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಪೊಲೀಸರಿಗೆ ಬರ್ತ್ಡೇಗೆ ಮತ್ತೆ ಆನಿವರ್ಸರಿಗೆ ರಜೆ ಸಿಗತ್ತೆ. ರಾಜ್ಯ ಪೊಲೀಸರಿಗೆ ಇನ್ಮುಂದೆ ಗುಡ್ ನ್ಯೂಸ್. ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಕ್ಕೆ ರಜೆ ಕೊಡ್ತಾರಂತೆ. ಭಾವನಾತ್ಮಕ ದಿನ ಅಂತ ಹೇಳಿ ರಜೆ ಕೊಡಲಾಗುತ್ತೆ. ಕುಟುಂಬದ ಜೊತೆ ಈ ದಿನವನ್ನು ಆಚರಿಸೋದಕ್ಕೆ ರಜೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ರಾಜ್ಯ ಪೊಲೀಸರಿಗೆ ರಜೆಗಳ ಕೊರತೆ, ಕೆಲಸ ಜಾಸ್ತಿ ಅಂತ ಒಂದು ಮಾತಿತ್ತು. ಹಾಗಾಗಿ ಕಡೆ ಪಕ್ಷ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಇಂತಹ ಸಂದರ್ಭದಲ್ಲಿ ರಜೆ ತಗೊಳ್ಳೋದಕ್ಕೆ ಇದೀಗ ಅವಕಾಶ ಮಾಡಿಕೊಡಲಾಗಿದೆ. ಭಾವನಾತ್ಮಕ ದಿನ ಅಂತ ರಜೆಯನ್ನ ಒದಗಿಸಿಕೊಡಲಾಗ್ತಾ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ಕುಟುಂಬದ ಜೊತೆ ಈ ದಿನವನ್ನ ಆಚರಿಸಬಹುದು ಅನ್ನೋ ಕಾರಣಕ್ಕೆ ರಾಜ್ಯ ಪೊಲೀಸರಿಗೆ ಹೆಚ್ಚುವರಿ ರಜೆ, 2 ಹೆಚ್ಚುವರಿ ರಜೆಗಳು ಅಂದ್ರೆ ಒಂದು ಜನ್ಮದಿನಕ್ಕೆ ಅಂತ ಒಂದು ರಜೆ ಕೊಡಲಾಗುತ್ತೆ, ವಿವಾಹ ವಾರ್ಷಿಕೋತ್ಸವಕ್ಕೆ ಅಂತ 2 ಹೆಚ್ಚುವರಿ ರಜೆಗಳು ಸಿಗತ್ತೆ. ರಾಜ್ಯ ಪೊಲೀಸರ ಮೇಲೆ ಸಿಕ್ಕಾಪಟ್ಟೆ ಭಾರ ಇದೆ. ಸಿಬ್ಬಂದಿ ಕೊರತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಕೆಲಸ ಜಾಸ್ತಿ ಆಗತ್ತೆ, ರಜೆಗಳು ಕಡಿಮೆ ಅನ್ನೋ ಪರಿಸ್ಥಿತಿ. ಸಾಮಾನ್ಯವಾಗಿ ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಅಥವಾ ಇತರರನ್ನ ಆಫೀಸರ್ಸ್ನು ಕೂಡ ಮಾತಾಡಿಸಿದಾಗ ಸ್ವಲ್ಪ ಅವ್ರಿಗೆ ಹೊರೆ ಜಾಸ್ತಿ ಇರುತ್ತೆ. ಎಲ್ಲೋ ಒಂದ್ ಕಡೆ ರಜೆಗಳು ಸಿಗೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆದ್ರೆ ಈಗ ಗುಡ್ ನ್ಯೂಸ್ ಏನಂತಂದ್ರೆ ಡಿಜಿಪಿ ಸಲೀಂ ಅವರು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಪೊಲೀಸರಿಗೆ ಬರ್ತ್ಡೇಗೆ ಮತ್ತೆ ಆನಿವರ್ಸರಿಗೆ ರಜೆ ಸಿಗತ್ತೆ. ರಾಜ್ಯ ಪೊಲೀಸರಿಗೆ ಇನ್ಮುಂದೆ ಗುಡ್ ನ್ಯೂಸ್. ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಕ್ಕೆ ರಜೆ ಕೊಡ್ತಾರಂತೆ. ಭಾವನಾತ್ಮಕ ದಿನ ಅಂತ ಹೇಳಿ ರಜೆ ಕೊಡಲಾಗುತ್ತೆ. ಕುಟುಂಬದ ಜೊತೆ ಈ ದಿನವನ್ನು ಆಚರಿಸೋದಕ್ಕೆ ರಜೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ರಾಜ್ಯ ಪೊಲೀಸರಿಗೆ ರಜೆಗಳ ಕೊರತೆ, ಕೆಲಸ ಜಾಸ್ತಿ ಅಂತ ಒಂದು ಮಾತಿತ್ತು. ಹಾಗಾಗಿ ಕಡೆ ಪಕ್ಷ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಇಂತಹ ಸಂದರ್ಭದಲ್ಲಿ ರಜೆ ತಗೊಳ್ಳೋದಕ್ಕೆ ಇದೀಗ ಅವಕಾಶ ಮಾಡಿಕೊಡಲಾಗಿದೆ. ಭಾವನಾತ್ಮಕ ದಿನ ಅಂತ ರಜೆಯನ್ನ ಒದಗಿಸಿಕೊಡಲಾಗ್ತಾ ಇದೆ. ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ ಸಲೀಂ. ಕುಟುಂಬದ ಜೊತೆ ಈ ದಿನವನ್ನ ಆಚರಿಸಬಹುದು ಅನ್ನೋ ಕಾರಣಕ್ಕೆ ರಾಜ್ಯ ಪೊಲೀಸರಿಗೆ ಹೆಚ್ಚುವರಿ ರಜೆ, 2 ಹೆಚ್ಚುವರಿ ರಜೆಗಳು ಅಂದ್ರೆ ಒಂದು ಜನ್ಮದಿನಕ್ಕೆ ಅಂತ ಒಂದು ರಜೆ ಕೊಡಲಾಗುತ್ತೆ, ವಿವಾಹ ವಾರ್ಷಿಕೋತ್ಸವಕ್ಕೆ ಅಂತ 2 ಹೆಚ್ಚುವರಿ ರಜೆಗಳು ಸಿಗತ್ತೆ. ರಾಜ್ಯ ಪೊಲೀಸರ ಮೇಲೆ ಸಿಕ್ಕಾಪಟ್ಟೆ ಭಾರ ಇದೆ. ಸಿಬ್ಬಂದಿ ಕೊರತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಕೆಲಸ ಜಾಸ್ತಿ ಆಗತ್ತೆ, ರಜೆಗಳು ಕಡಿಮೆ ಅನ್ನೋ ಪರಿಸ್ಥಿತಿ. ಸಾಮಾನ್ಯವಾಗಿ ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಅಥವಾ ಇತರರನ್ನ ಆಫೀಸರ್ಸ್ನು ಕೂಡ ಮಾತಾಡಿಸಿದಾಗ ಸ್ವಲ್ಪ ಅವ್ರಿಗೆ ಹೊರೆ ಜಾಸ್ತಿ ಇರುತ್ತೆ. ಎಲ್ಲೋ ಒಂದ್ ಕಡೆ ರಜೆಗಳು ಸಿಗೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆದ್ರೆ ಈಗ ಗುಡ್ ನ್ಯೂಸ್ ಏನಂತಂದ್ರೆ ಡಿಜಿಪಿ ಸಲೀಂ ಅವರು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಪೊಲೀಸರಿಗೆ ಬರ್ತ್ಡೇಗೆ ಮತ್ತೆ ಆನಿವರ್ಸರಿಗೆ ರಜೆ ಸಿಗತ್ತೆ.